ಇನ್ಮೇಲೆ ಯಾವನಾದ್ರೂ 3 ಗಂಟೆಗೆ ಎದ್ದೋಗಲಾಗಬೇಕು. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಫಾಗ್ಡ್. ಬ್ರೋ ಏನು ಕಾಣಲ್ಲ ನೋಡಲ್ಲಿ. ನಾನು ಹೇಳ್ತಿದ್ದೀನಲ್ಲ, ಬಂದು ಎಕ್ಸಾಸ್ಟಿಗೆ ಕೈ ಇಡು. ಕಷ್ಟ. ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲ IT ಕಂಪ್ನಿಯವರು ವಾರ ಪೂರ್ತಿ ಕೆಲಸ ಮಾಡಿ ಸಿಗೋ ಸ್ಯಾಟರ್ಡೆ ಸಂಡೇಗೆ ಎಲ್ಲಿ ಹೋಗೋದು ಅಂತ ಮಂಡೆಯಿಂದನೇ ಯೋಚನೆ ಮಾಡ್ತಿರ್ತೀವಿ. ಅದೇ ಥರ 7-8 ಸಲ ಪ್ಲೇಸಸ್ ಹುಡುಕಿ ಫೈನಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಶಿವಗಂಗೆ ಬೆಟ್ಟ ಹತ್ತೋಣ ಅಂದ್ಕೊಂಡು ಹೊರಟಿದ್ದೀವಿ. ವೀಕ್ ಡೇಸಲ್ಲಿ 10 ಗಂಟೆಗೆ ಎದ್ದು ಸ್ಟ್ಯಾಂಡಪ್ ಅಟೆಂಡ್ ಮಾಡೋಕ್ಕೆ ಬೇಜಾರಾಗುತ್ತೆ. ಆದರೆ ವೀಕೆಂಡ್ ಬಂದರೆ ಎಲ್ಲಿಂದ ಎನರ್ಜಿ ಬರುತ್ತೆ ಗೊತ್ತಿಲ್ಲ. ಅದೇ ಎನರ್ಜಿ ಇಟ್ಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ಸನ್ರೈಸ್ ನೋಡೋಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ಎದ್ಬಿಟ್ಟು ಬರೋ ಅಷ್ಟರಲ್ಲಿಗೆ 5 ಗಂಟೆ ಆಗಿದೆ. ನೋಡುವ ಹೆಂಗಿರುತ್ತೆ ಅಂತ. Oh, they're following us. Nice. Show me the map. Huh? Show me the map. Okay. Why? Take this one. Man, why it is so foggy? I've never experienced it. Helmet ಕೂಡ easy ಆಗಿದೆ. Oh my god. Let's go. Okay, hold it. ಇದೇನಪ್ಪ ಕ್ವಾಲಿಟಿ 144 ಪೀಕ್ ಡ್ರಾಪ್ ಆಗೋಯ್ತು ಅಂದ್ಕೊಂಡ್ರೆ ಆ ನೆಟ್ವರ್ಕ್ ಪ್ರಾಬ್ಲಮ್ ಏನೂ ಆಗಿಲ್ಲ. ನೇಚರೇ 144 ಪೀಕ್ ಹೋಗ್ಬಿಟ್ಟಿದೆ. ಫಾಗ್ ಜಾಸ್ತಿ ಇರೋದ್ರಿಂದ ವಿಸಿಬಿಲಿಟಿ ಕಡಿಮೆ ಇದೆ. ಇದೇ ಥರ ಪೀಕಲ್ಲಿದ್ದರೆ ಸಾಕು. ಹಾಗೆ ದೇವಸ್ಥಾನದಿಂದ ಕೆಳಗಡೆ ಬಂದರೆ ಆರಾಮಾಗಿ ಬೈಕ್ ಪಾರ್ಕ್ ಮಾಡ್ಬೋದು. ಇಷ್ಟು ದೊಡ್ಡ ವಿಶಾಲವಾಗಿರೋ ಜಾಗ ಇರುತ್ತೆ. ಆ ದೇವಸ್ಥಾನ ಪಕ್ಕದಲ್ಲಿ ಮನೆ ಮುಂದೆ ನಿಲ್ಲಿಸಿ ಆಂಟಿಗಳ ಜೊತೆ ಜಗಳ ಆಡೋಂಥ ಪರಿಸ್ಥಿತಿನೂ ಇರೋಲ್ಲ. ಟೈಮ್ 7 ಗಂಟೆ. ಇಷ್ಟು ಓನ್ ಫಾಗಿದೆ. 3 ಗಂಟೆಗೆ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡು ಬಂದು 7 ಗಂಟೆಗೆ ಬಂದಿದ್ದೀವಿ. ನೋಡುವ ಹೇಗಿರುತ್ತೆ ಅಂತ. ಅವ್ರು ಹೋಗ್ತಾ ಇದ್ದಾರೆ. ಹೌದಾ? ಯಾಕೆ ಸ್ಟಾಪ್ ಮಾಡೋದು ಅಂತ ಹೇಳುವ ನಡಿ. ಬರ್ತೀವಿ. ಬೇಡ. ಇಲ್ಲ ಇಲ್ಲ. ಅಲ್ಲ ತಾನೇ. ಅಷ್ಟು ಹನಿ ಬಿದ್ದಿರುತ್ತೆ. ಬ್ರೋ ಅಲ್ಲ, ಅಲ್ಲಿ ಮುಂದೆ ಇನ್ನೊಂದು ರೈಟ್, ಸರಿ ಇನ್ನೊಂದು ಲೆಫ್ಟ್. ಅಲ್ಲಿ ಇನ್ನೊಂದು ಲೆಫ್ಟ್ ಇದೆ. ಏನ್ ನೀರು ಅಷ್ಟೊಂದು ಹಂಗೆ ಬೀಳ್ತಿದೆ? ಇದನ್ನ ಹಿಂಗ್ ಬೀಳುತ್ತಾ? ಗೋಪುರ ಹಿಡ್ಕೊಂಡ್ರೆ ಒಳಗೆ 50,000 ಉಂಡ್ಕೊಂಡೋಯ್ತು ಅನ್ಕೋಬೇಕಷ್ಟೇ. ಕುತ್ಕೊಳ್ಳಿ.
ಎಲ್ಲಾದ್ರೂ ಒಳಗಡೆ ಉಳಿಸ್ಕೊತಾನ. ಅಂದ್ರೆ ಅವ್ನು ಬೇಗ ಹತ್ತಿದ್ದಾನಲ್ಲ, ಎಲ್ಲರೂ ಕಣ್ಣಾಗ್ತಿದ್ದಾರೆ ಅಂತ. Wow. This is a video, you have to do some action. Oh my god, what a dance. What are you doing, bro? Back to Chetan. ನಿಂತ್ಕೊಂಡು ಮಾಡೋದನ್ನ ಸಾಂಗ್ ಹಾಕಿ ಬ್ಯಾಕ್ ಗ್ರೌಂಡ್ ಕೇಳಿಸುತ್ತೆ, ಅವ್ನು ಸ್ಟೆಪ್ ಮಾಡ್ತಾನೆ. ಏ ಪ್ಲೇ ದಟ್ ಸಾಂಗ್, ಪ್ಲೇ ದಟ್ ಸಾಂಗ್ ಎಲ್ಲೋ ಮಳೆ ಆಗಿದೆ ಏನೋ. Are we will add the song. Do some steps, not. Do. What I should do? I don't know. Do that. I have to go behind, but I'm so scared. No, it's fine. I won't dance. Durgesh and Pooja. Here is our resident girl Pooja, who is already tired and I don't know any more words about that. And here is Durgesh, who is stylish as always, Funky Luffy. and who has come to Shugange not as a trekking person but as a tourist person from some other country. Which country are you from, bro? And this next is our senior, Very who senior, is not CEO. really senior. CTO position. Senior who is not really senior, Nitesh. And back to our friends here, Chetan, who is the trek guide, and Bhaskar, who is another trek guide. And then there is Shivkumar, who's who's come to Shugange. So this vlog will be titled Shivkumar in Shugange. And then there is Akhil. And then there is Praneeth, who will just now jump from here so that we can all see the direct Unnecessary excitements. now this is like a vlog of Praneeth jumping from here, and we can all then do the trek peacefully. Jump Praneeth, chant ಮಾಡಿ jump ಅಂತ jump.
shameless creature showing its penis. ಭಯ ಪಡಿಸ್ಬೇಡಿ ಬನ್ನಿ ಆಂಟಿ. क्या ನನಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ. ಆದ್ರೆ ಅದು ಕೆಂಪಗಿರೋದು. ಟೀಶರ್ಟ್ ಏನ್ ಮಾಡ್ಬೇಕು? ಏನಾದ್ರೂ ಮಾಡು. ಅಲ್ಲ ಇಲ್ಲಿ ಯಾಕೆ ಶೇಕ್ ಆಗ್ತಿದ್ದೀರಾ? ಒಂದು ಕುಂಟಲಿರೋ ನಾನೇ ನಿಂತಿದ್ದೀನಿ. ಬಾ 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 ಹೆವಿ ಬ್ರೋ ಏನಾಗಲ್ಲ ಕಮ್ ಪೂಜೆಗೆ ಬಂದಿಲ್ಲ ಅವಳಿಗೆ ಮೀಟರ್ ಹಾಕೋದು. ಹೇಳಿ ಏನೋ ಅದು
Before you will see, when you check well, like this one, you see it's been eating on the leaf.